ಶಿರಾ ತಾಲೂಕಿನ ಯಲೆಯೂರಿನ ತಪೋವನದಲ್ಲಿರುವ ಶ್ರೀ ಲಕ್ಷ್ಮೀ ಪ್ರತ್ಯಂಗಿರ ದೇವಸ್ಥಾನದಲ್ಲಿ ದಿನಾಂಕ 2-4-2026 ಚೈತ್ರ ಪೌರ್ಣಮಿಯ ಬುಧವಾರದಂದು ಜ್ಯೋತಿಷಿ ವೇದಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿರವರ ನೇತೃತ್ವದಲ್ಲಿ ಪ್ರತ್ಯಂಗಿರ ಹೋಮ ಹಾಗೂ ವಿಶೇಷ ಪೂಜೆಗಳನ್ನು ನಡೆಸಲಾಯಿತು. ಪ್ರತಿನಿತ್ಯ ಇಲ್ಲಿ ದೇವಿಯ ಪೂಜೆ, ಹೋಮ ಹಾಗೂ ನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತದೆ. ಮಂಗಳವಾರ, ಶುಕ್ರವಾರ, ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಂದು ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿರುತ್ತದೆ ಎಂದು ಬಸವರಾಜ ಶಾಸ್ತ್ರಿಗಳು ತಿಳಿಸಿದರು. ಹೆಚ್ಚಿನ ವಿವರಗಳಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ 9686458228 8197882258. ನಮಗೆ ತುಂಬ ಒಳ್ಳೆಯದಾಗಿದೆ. ಅಂದರೆ ಯಾವುದಕ್ಕೆ ಆಗಲಿ ಒಂದು ನಂಬಿಕೆ ಇರಬೇಕು, ದೇವರು ಅನ್ನೋದು ನಂಬಿಕೆ ಇರಬೇಕು. ಈ ದೇವರಲ್ಲಿ ನಂಬಿಕೆ ಇದೆ, ನಮಗೆ ತುಂಬ ಒಳ್ಳೆಯದಾಗಿದೆ. ನಾವು ಪ್ರತಿ ಅಮಾವಾಸ್ಯೆ ಪೌರ್ಣಮಿಗೂ ಬರ್ತಾ ಇರ್ತೀವಿ. ಬಂದು ಹೋದ್ಮೇಲೆ ಏನೋ ಒಂದು ಮನೆಯಲ್ಲಿ ಒಳ್ಳೆಯದಾಗುತ್ತೆ. ಚೆನ್ನಾಗಿದೆ ದೇವಸ್ಥಾನ. ನಾನು, ನಮ್ಮ ಅಕ್ಕ, ನಮ್ಮಮ್ಮ, ನನ್ನ ತಂಗಿಯವರೆಲ್ಲ ತುಮಕೂರು, ನಿಟ್ಟೂರು ಎಲ್ಲರೂ ಕೇಳಿದ್ರು ಅಡ್ರೆಸ್ನ. ಇದನ್ನು ಕೇಳಿ ತುಂಬ ಚೆನ್ನಾಗಿದೆ ದೇವರು, ನಾವು ಬರಬೇಕು ಅಂತ ಅವರು ಬಂದಿದ್ದಾರೆ. ಅವ್ರಿಗೂ ಎಷ್ಟೋ ಪರಿಹಾರ ಆಗಿದೆ. ಅಲ್ಲಿಂದ ನಿಟ್ಟೂರು ಮತ್ತು ತುಮಕೂರು ಎಲ್ಲ ಕಡೆಯಿಂದನೂ ಬಂದಿದ್ದಾರೆ. ಮತ್ತು ನೀವು ಬನ್ನಿ, ದೇವಸ್ಥಾನ ದರ್ಶನ ಮಾಡಿ, ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ಊರಲ್ಲಿ ನಮ್ಮ ಮನೆಯವರ ಯಜಮಾನರು ಒಬ್ಬರು ಇಲ್ಲಿಗೆ ಬಂದಿದ್ದರು. ಅವ್ರಿಗೆ ತುಂಬ ಎಲ್ಲ ಒಳ್ಳೆಯದಾಗಿದೆ ಅಂತ ನೀವು ಹೋಗಿ ಅಂತ ಹೇಳಿದ್ರು. ಹಾಗಾಗಿ ನಾವು ಇವತ್ತು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಒಳ್ಳೆ ತಪೋವನದಲ್ಲಿ ಪ್ರಶಾಂತವಾದಂಥ ವಾತಾವರಣದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ತುಂಬ ಚೆನ್ನಾಗಿದೆ ಅಮ್ಮನವ್ರ ದೇವಸ್ಥಾನ. ನಾವು ಈ ದಿನ ಮೊದಲು ಬಂದಿರೋದು ಇಲ್ಲಿಗೆ. ನಾವು ಇಲ್ಲಿ ಪೂಜೆ ಎಲ್ಲ ಮಾಡಿಸಿದ್ದೀವಿ. ನಮಗಿನ್ನೂ ಏನಾದರೂ ನಮ್ಮಲ್ಲಿ ಅಭಿವೃದ್ಧಿ ಅಂತ ಕಾಣಿಸಿದ್ರೆ ನಾವು ಬರ್ತಾ ಇರ್ತೀವಿ. ನಾವು ಇಲ್ಲಿ ಪ್ರತ್ಯಂಗಿರ ಹೋಮವನ್ನು ಮಾಡಿಸಿದ್ವಿ, ಚಂಡಿಕಾ ಗ್ರಹಣ ಹೋಮವನ್ನು ಕೂಡ ಮಾಡಿಸಿದ್ವಿ. ಆ ಪ್ರತ್ಯಂಗಿರ ಹೋಮದಲ್ಲಿ ಮೆಣಸಿನ್ಕಾಯಿ ಮೆಣಸಿನ್ಕಾಯಿನ ಹಾಕಿದ್ರೂ ಕೂಡ ಒಂದು ಸ್ವಲ್ಪನೂ ಕೂಡ ಘಾಟ್ ಬರಲಿಲ್ಲ. ಯಾಕಂದರೆ ಅದು ದೇವಿಯ ಮಹಿಮೆ ಅಷ್ಟಿದೆ. ಹಾಗಾಗಿ ಯಾವುದೇ ರೀತಿಯ ಒಂದು ಘಾಟ್ ಅಂತಕ್ಕಂಥದ್ದು ಆಗಲಿಲ್ಲ. ಎಷ್ಟೊಂದು ಮೆಣಸಿನ್ಕಾಯಿ ಸುರಿದ್ರೂ ಕೂಡ. ಇದು ಸೆಕೆಂಡ್ ಟೈಮ್ ಬಂದಿದ್ದೀವಿ ಸರ್. ಇಲ್ಲಿಗೆ ಏನು ಅನಿಸುತ್ತೆ ನಿಮಗೆ ದೇವಸ್ಥಾನದ ಬಗ್ಗೆ ನಾವು ಹೇಳಬೇಕು ಅಂದರೆ ತುಂಬ ಒಳ್ಳೆಯದಾಗ್ತಾ ಇದೆ. ಪ್ರತಿಯೊಂದು ಕೆಟ್ಟ ಹ್ಯಾಬಿಟ್ಸ್ಗಳು ಆಗಲಿ, ಒಂದು ಮನೆ ವಿಚಾರಗಳಾಗಲಿ, ಒಂದು ಜಮೀನು ವಿಚಾರಗಳಾಗಲಿ ಎಲ್ಲದೂ ಕೇಳ್ತಾ ಇದ್ದೀವಿ. ಒಳ್ಳೇದಾಗ್ತಾ ಇದೆ, ಏನು ತೊಂದರೆ ಇಲ್ಲ. ದೇವಸ್ಥಾನದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ನಮ್ಮ ಮನೆ ಕಡೆದು, ನಮ್ಮ ಮಕ್ಕಳ ಕಡೆದು, ಇನ್ನು ಬೇರೆಯವ್ರಿಗೆ ಯಾರಿಗೂ ಮನೆ ಕಡೆ ವಿಷಯಕ್ಕಾಗಿ ಬಂದಿದ್ದು. ಇಲ್ಲಿ ನೋಡಿದಾಗ ಪರವಾಗಿಲ್ಲ ಅನ್ನಿಸ್ತು ದೇವ್ರು ನೋಡಿದಾಗ. ಅದಕ್ಕೆ ಒಬ್ಬರಿಂದ ಒಬ್ಬರು ಬಂದಿದ್ದೀವಿ. ಎಲ್ಲರಿಗೂ ಸುತ್ತಮುತ್ತ ಜನಗಳಿಗೆ ಒಳ್ಳೆಯದಾಗಿ ನಾವು ಒಂದು ಒಳ್ಳೆ ರೀತಿಲಿ ಬೆಳ್ಕೊಂಡು ಹೋಗೋಣ ಅಂತ. ಮಗ ಒಬ್ಬರು ಡ್ರಿಂಕ್ಸು ಜಾಸ್ತಿ ಮಾಡ್ಕೊಂಡೋದ್ರು. ಇಲ್ಲಿ ಕರ್ಕೊಂಬಂದಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದ್ದೀವಿ. ಮನೆ ಕಡೆಗೆ ನಾವು ಎಲ್ಲನ ಯಾರಾದರೂ ಕಷ್ಟ ಅಂತ ಇದ್ದವರು ಬಂದು ಇಲ್ಲಿಗೆ ಕಟ್ಟು ಅದು ಒಡಿಸ್ಕೊಂಡು, ಹೋಮ ಅದು ಸುಡಿಸ್ಕೊಂಡು ಹೋಗ್ಬೋದು. ಭಾರಿ ಒಳ್ಳೆಯದಾಗುತ್ತೆ. ನಮ್ಮ ಮನೆಯವ್ರಿಗೆ ಹುಷಾರಿರಲಿಲ್ಲ, ತುಂಬ ಹುಷಾರಿರಲಿಲ್ಲ. ಇಲ್ಲಿ ಕರ್ಕೊಂಬಂದ್ವು, ಯಾರೋ ಹೇಳಿದ್ರು ಹಂಗಂತನ ಕರ್ಕೊಂಬಂದ್ವು. ಪರವಾಗಿಲ್ಲ, ಹುಷಾರಾಗ್ಯವ್ರೆ, ಚೆನ್ನಾಗವ್ರೆ. ಚೆನ್ನಾಗವ್ರೆ. ದೇವಸ್ಥಾನದ ಬಗ್ಗೆ ಏನು ಅನಿಸ್ತು? ದೇವಸ್ಥಾನದ ಬಗ್ಗೆ ಪರವಾಗಿಲ್ಲ, ಒಳ್ಳೇದಾಗುತ್ತೆ ಅನ್ನಿಸ್ತು ನಮ್ಮ ಮನಸ್ಸಿಗೆ. ನಮ್ಮ ಮನೆಯವರು ನಾವು ಫಸ್ಟ್ಗೆ ಕರ್ಕೊಂಬತ್ತಿದ್ದಂಗೆ ನಮ್ಗೆ ಅವತ್ತೇ ನಂಬಿಕೆ ಬಂತು.